ಒಂದು ದಶಕ ಕಾಲ ಆ ಪಕ್ಷ ಉಳಿದಂಥದ್ದು ಯಾವುದೂ ಇತಿಹಾಸದಲ್ಲಿಲ್ಲ. ಸನ್ಮಾನ್ಯ ದೇವೇಗೌಡರು ಕಟ್ಟಿದಂಥ ಪಕ್ಷ 25 ವರ್ಷಗಳನ್ನು ಪೂರೈಸಿ 26ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ರಾಜ್ಯವನ್ನು ಆಳಿದಂಥ ಎಲ್ಲ ಮುಖ್ಯಮಂತ್ರಿಗಳು ಎನ್.ಎಲ್. ಹನುಮಂತೇಗೌಡರಿಂದ, ರಾಮಕೃಷ್ಣ ಹೆಗಡೆಯವರಿಂದ ಹಿಡಿದು ದೇವರಾಜ ಅರಸು ಇರ್ಬೋದು, ಗುಂಡೂರಾವ್ ಇರ್ಬೋದು, ಇನ್ನೂ ಅನೇಕರು, ಯಡಿಯೂರಪ್ಪನವರು ಇರ್ಬೋದು, ಇನ್ನೂ ಅನೇಕರು ಪಕ್ಷವನ್ನು ಕಟ್ಟಿದ್ರು. ಯಾವ ಪಕ್ಷವೂ ಕೂಡ 5 ವರ್ಷ ಉಳಿಲಿಲ್ಲ. ಆದರೆ ಈ ಪಕ್ಷ 25 ವರ್ಷದಿಂದ ರೈತಾಪಿ ಜನರ ಏಳಿಗೆಗಾಗಿ, ರೈತಾಪಿ ಜನರ ಹೆಸರಿನಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಸನ್ಮಾನ್ಯ ದೇವೇಗೌಡರು ಇವತ್ತೂ ಕೂಡ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಅವ್ರಿಗಿರ್ತಕ್ಕಂಥ ಕಾಳಜಿ ಈ ಇಳಿ ವಯಸ್ಸಲ್ಲಿ ಯಾರಿಗೂ ಕೂಡ ಇಲ್ಲ. ಇವತ್ತೂ ಕೂಡ ರೈತ ಪರವಾಗಿ ಹೋರಾಟ ಮಾಡ್ತಾ ಇರುವಂಥವರು ಸನ್ಮಾನ್ಯ ದೇವೇಗೌಡರು. ಹಾಗೆಯೇ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ಗ್ರಾಮೀಣ ಭಾಗದ ಜನರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಶಿಕ್ಷಣ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿ ರೈತ ಪರವಾದಂಥ ಕೆಲಸಗಳನ್ನು ಮಾಡಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ 2 ಬಾರಿ ಮುಖ್ಯಮಂತ್ರಿಗಳಾಗಿ. ಹಾಗೆ ಇವಾಗ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯವನ್ನು ತಿರುಗಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಇವಾಗ ಅಂದಾಣಿಯವರು ಮಾತನಾಡ್ತಾ ಹೇಳಿದ್ರು, ನಮ್ಮ ರೈತಾಪಿ ಜನಗಳಲ್ಲಿ ಇಂಥ ಒಂದು ಸಭೆ ಸಮಾರಂಭ ನಡೆದಾಗ ನಾವು ಯಾತಕ್ಕೆ ಬಂದಿದ್ದೀವಿ, ಯಾರ ಮಾತನ್ನ ಕೇಳಬೇಕು. ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುವಂಥವ್ರು ಇದ್ದಾರೆ. ಬಂದವರು ಹಾಗೆ ಹೋಗ್ತಾ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತನ್ನು ಕೇಳುವಂಥವ್ರು ಯಾರಿದ್ದಾರೆ? ಅವರು ಈ ಪಕ್ಷವನ್ನ ಮುಂದೆ ಬೆಳೆಸಬೇಕಾದಂಥವ್ರು. ಅವರ ಅನಿಸಿಕೆಗಳನ್ನು ನೀವೆಲ್ಲರೂ ಕೂಡ ಕೇಳಬೇಕು. ನಾನು ಕೃಷ್ಣಾರೆಡ್ಡಿ ಅವರು ಮಾತಾಡ್ತಾ ಇದ್ರು, ನಾನು ಬರುವಾಗ ಎಲ್ಲ ಕೇಳ್ಕೊಂಡು ಬಂದೆ, ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. 40% ಕಮಿಷನ್ ಹೋದ್ರೆ ಇನ್ನು ಬಾಕಿದ ಏನು ಕೆಲಸ ಮಾಡೋದಕ್ಕೆ ಏನು ಹಣ ಸಿಗ್ತದೆ? ಯಾವುದೂ ಸಿಗೋದಿಲ್ಲ. ಅದರಿಂದ ಈ ಸರ್ಕಾರದಲ್ಲಿ ಎಲ್ಲ ಬೆಲೆ ಏರಿಕೆ ಆಗಿದೆ. ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಆಹಾರ ಭದ್ರತೆ ಇಲ್ಲ, ಅಲ್ಲಿ ಆರೋಗ್ಯ ಭದ್ರತೆ ಇಲ್ಲ, ಯಾವುದೂ ಇಲ್ಲ. ವಿದ್ಯುತ್ ಶಕ್ತಿ ಸೌಕರ್ಯಗಳಿಲ್ಲ. ನಮ್ಮ ರೈತಾಪಿ ಜನರು ಓಡಾಡ್ತಾ ಇದ್ದಾರೆ. ಪಂಪ್ ಸೆಟ್ಗಳಿಗೆ ನಮಗೆ ಕನಿಷ್ಠ ಪಕ್ಷ 7 ಗಂಟೆ ವಿದ್ಯುತ್ ಶಕ್ತಿ ಕೊಡಿ ಅಂತ ಅವರು ಪರದಾಡ್ತಾ ಇದ್ದಾರೆ. ಅವರಿಗೆ ವಿದ್ಯುತ್ ಶಕ್ತಿಯನ್ನು ಕೊಡುವಂಥ ಸಾಮರ್ಥ್ಯ ಈ ಸರ್ಕಾರಕ್ಕೆ ಬಂದಿಲ್ಲ. ಇದೆಲ್ಲದರ ನಡುವೆ ಈ ಸರ್ಕಾರ ಬೇಕೆ ಅನ್ನೋದನ್ನ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಜಾತ್ಯತೀತ ಜನ ಏನಾದರೂ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು. ಯಾವ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು? ಇರೋದು ಒಂದೇ ಪ್ರಾದೇಶಿಕ ಪಕ್ಷ, ಜಾತ್ಯತೀತ ಜನತಾದಳ. ಅದಕ್ಕೇನೆ ಇವತ್ತು 26ನೇ ವರ್ಷದ ಸಂಪ್ರದಾಯ ಕಾರ್ಯಾಚರಣೆಯನ್ನು ಶ್ರೀ ಎಸ್ ಪುಟ್ಟರಾಜ್ ಅವರು ಭಾರಿ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಇವತ್ತಿನ ದಿವಸ ತಾವು ಜಾತ್ಯತೀತ ಜನತಾದಳಕ್ಕೆ ಮುಂದಿನ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು. ಮುಂದೆ ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಎಲ್ಲ ಬರ್ತದೆ. ಆ ಇದರಲ್ಲಿ ಪಕ್ಷವನ್ನು ಸಂಘಟಿಸೋದ್ರ ಮೂಲಕ ತಾವೆಲ್ಲ ಕೂಡ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ರೈತ ಪರವಾದಂಥ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನು ಆರಿಸಿ ತಾವೆಲ್ಲ ಮುಂದಿನ ನಡೆಯ ಬಗ್ಗೆ ತಾವೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೋಬೇಕು ಅಂತೇಳಿ ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.